ಆನೆಕಾಲು ರೋಗ ಅಥವಾ ಲಿಂಫಿಡಿಮಾ ಬಂದಾಗ ಅದು ಮೊದಲಾಗಿ ಡಯಾಗ್ನೋಸಿಸ್ ಆದರೆ ಕಾಲಿನಲ್ಲಿ ತುಂಬ ನೀರು ಇರುವುದಿಲ್ಲ, ಕೈಯಲ್ಲಿ ತುಂಬ ನೀರು ಇರುವುದಿಲ್ಲ, ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಅವರು ಮನೆಯವರು ಹೇಳ್ತಾರೆ, ಮಕ್ಕಳು ಹೇಳ್ತಾರೆ, ತಂದೆ ತಾಯಿ ಹೇಳ್ತಾರೆ, ಅದೇನಾಗುವುದಿಲ್ಲ, ಬಿಟ್ಬಿಡಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಡ, ಸುಮ್ಮನೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಖರ್ಚು ಮಾಡಬೇಕಾಗಿಲ್ಲ ಅಂತ ಹೇಳುವವರು ಇದ್ದಾರೆ. ಆ ರೀತಿ ನಮಗೆ ದೂರದ ಊರುಗಳಿಂದ ಕೆಲವು ವಾಟ್ಸಪ್ ಮೆಸೇಜ್ಗಳು, ಇಲ್ಲ ಅಂದರೆ ಕೆಲವು ಇಮೇಲ್ಗಳು, ಇಲ್ಲ ವಿಡಿಯೋ ಕಾಲ್ಗಳು ನಮಗೆ ಬರ್ತವೆ. ಇದು ಆನೆಕಾಲು ರೋಗ ಆಗಿ ಬಂದಿದ್ರೆ ಆ ಆನೆಕಾಲು ರೋಗದ ಕೀಟಾಣುಗಳು ನಮ್ಮ ಲಿಂಫ್ ನೋಡ್ನಲ್ಲಿ ನಿಂತ್ಕೊಂಡು ಅದನ್ನು ಡ್ಯಾಮೇಜ್ ಮಾಡ್ತದೆ. ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಗಿ ರೇಡಿಯೇಷನ್ ಆಗಿದ್ರೆ ಅಲ್ಲಿ ನೀರು ಊರ್ಲಿಕ್ಕೆ ಶುರು ಆಗ್ತದೆ. ಅಥವಾ ಒಂದು ಆಕ್ಸಿಡೆಂಟ್ ಆಗಿ ಕಾಲಿನಲ್ಲಿ ಬೇಕಾದ್ರೆ ಅಲ್ಲಿ ನೀರು ಊರ್ಲಿಕ್ಕೆ ಶುರು ಆಗ್ತದೆ. ಆಗ ನೀರು ಊದಿದ ಹಾಗೆ ಕಾಲು, ಕೈ ಅಥವಾ ಜನನೇಂದ್ರಿಯದಲ್ಲಿ ಆನೆಕಾಲು ಬಂದರೆ ಅದು ದೊಡ್ಡದಾಗ್ಲಿಕ್ಕೆ ಶುರು ಆಗ್ತದೆ. ಆಗ ಅಲ್ಲಿ ಲಿಂಫ್ಯಾಟಿಕ್ ವೆಸಲ್ ಅಂದರೆ ಆ ಲಿಂಫನ್ನು ವಾಪಸ್ಸು ಹೃದಯಕ್ಕೆ ತಗೊಂಡು ಹೋಗುವ ಒಂದು ಸಿಸ್ಟಮ್ ಇದೆ, ಅದು ಡ್ಯಾಮೇಜ್ ಆಗ್ತದೆ, ಟಿಶ್ಯೂ ಡ್ಯಾಮೇಜ್ ಆಗ್ತದೆ, ಚರ್ಮದಲ್ಲಿ ತೊಂದರೆಗಳು ಬರ್ತದೆ. ಹಾಗೆ ಸ್ಲೋಲಿ 5-6 ವರ್ಷ 10 ವರ್ಷ ಆದಾಗ ಅದು ಅದು ದೊಡ್ಡದಾಗ್ತಾ ಹೋಗಿ, ಸ್ವೆಲ್ಲಿಂಗ್ ದೊಡ್ಡದಾಗ್ತಾ ಹೋಗಿ ನಿಮಗೆ ಕಷ್ಟಗಳು ಶುರು ಆಗ್ತದೆ. ಅದರಿಂದ ನಿಮಗೆ ಆನೆಕಾಲು ರೋಗ ಅಥವಾ ಲಿಂಫಿಡಿಮಾ ಅಂತ ಡಯಾಗ್ನೋಸಿಸ್ ಯಾರು ಡಾಕ್ಟರ್ ಮಾಡಿದ್ದಿದ್ರೆ ನೀವು ಅದನ್ನು ಚಿಕಿತ್ಸೆ ಪಡೆಯದೇ ಇರಬೇಡಿ. ಅದಕ್ಕೆ ದಯವಿಟ್ಟು ನೀವು ಚಿಕಿತ್ಸೆ ತಗೊಳ್ಳೇಬೇಕು.